ಗಾಯ್ಸ್ ಏನಂದರೆ ಈಗ ಈ ವ್ಲಾಗಲ್ಲಿ ಒಂದು ಸಿಕ್ಕಾಪಟ್ಟೆ ಟ್ವಿಸ್ಟ್ ಬಂದಿದೆ. ನನ್ನ ತಮ್ಮನೇ ಇವಾಗ ಊರಿಂದ ಬಂದ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದಾನೆ. ಎಷ್ಟು ದಿನ ಇರ್ತಾನೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಅವನು ಇವಾಗ ಮೊಬೈಲ್ ಅವನ ಕೈಲೇ ಕೊಟ್ಟೋಗಿರ್ತೀನಿ. ಸೊ ಅದಕ್ಕೇ ಅವನು ಒಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾನೆ. ಗಾಯ್ಸ್ ಈ ವ್ಲಾಗ್ನ ನೋಡಿ ನಿಮಗೆ ಖುಷಿ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗಾಯ್ಸ್ ನನ್ನ ತಮ್ಮ ವ್ಲಾಗ್ನ ಕಂಟಿನ್ಯೂ ಮಾಡ್ತಿರ್ತಾನೆ. ಮುಂದೆ ಹೋಯ್ತಾ ನೀವೇ ನೋಡ್ತೀರಾ. ನೋಡಿದವರು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಗಾಯ್ಸ್. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಗಾಯ್ಸ್ ನಾನಿವತ್ತು ನಮ್ಮ ಮೈಸೂರಿಗೆ ಬಂದಿದ್ದೆ, ಯಾಕಂದರೆ ನಮ್ಮ ಅಮ್ಮನ ನೋಡ್ಕೊಬರೋಕ್ಕೆ. ಇಷ್ಟು ದಿನ ನಮ್ಮ ಅಮ್ಮನ ನೋಡಿರಲಿಲ್ಲ ಗಾಯ್ಸ್. ಇವಾಗ ನಾನು ಗಿಡ ನೋಡ್ತಿದ್ದೀನಿ ಗಾಯ್ಸ್. ನಾನು ಸಾಕಿರೋ ಗಿಡನ ನೋಡೋಕ್ಕೆ ಬಂದೆ ಗಾಯ್ಸ್. ನೋಡಿದ್ರೆ ಒಂದೊಂದು ಎಲೆಗಳು ಸಾಕತ್ತಾಗ್ಬಿಟ್ಟೈತೆ. ನಾನು ಏನೇನು ಬೆಳೆಸಿದೆ ಎಲ್ಲ ಎಷ್ಟು ಚೆನ್ನಾಗಿ ಬೆಳೆದೈತೆ. ಹಂಗೆ ಕೊತ್ತಂಬರಿ ಸೊಪ್ಪೆಲ್ಲ ಬೆಳ್ಕೊಬಿಟ್ಟೈತೆ ಗಾಯ್ಸ್. ಹಂಗೇನೆ ನಾನು ತಾರಸಿ ಮೇಲೆ ಬಂದೆ. ತಾರಸಿ ಮೇಲೆ ಬಂದ್ಬಿಟ್ಟು ಮೋಡ ಐತೆ, ಆದರೆ ಒಂದು ತೊಟ್ಟು ಹನಿನೂ ಬೀಳಲಿಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲ ಗೈಸ್. ಹಂಗೇನೆ ನಾನು ನಮ್ಮ ಮನೆ ಮುಂದೆ ಇರೋ ತಾರಸಿ ಹತ್ರ ಬಂದರೆ ಪೂರ್ತಿ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟವ್ರೆ. ನಮ್ಮ ಕ್ರಿಕೆಟ್ ಆಡೋಕೆ ಒಂಚೂರು ಜಾಗನೇ ಇಲ್ಲ ಗಾಯ್ಸ್. ನಮ್ಮಮ್ಮ ನನಗೋಸ್ಕರ ಹಾಲು ಕಾಯಿಸ್ಕೊಡ್ತಾವ್ರೆ ಗಾಯ್ಸ್. ನಮ್ಮಮ್ಮಂಗೆ ನಾನು ಬೂಸ್ಟ್ ಕಾಯಿಸ್ಕೊಡಿ ಅಂತ ಅಂದರೆ ನಮ್ಮಮ್ಮ ಬೂಸ್ಟು ಹಾಕವ್ರೆ, ಅದ್ರ ಜೊತೆಗೆ ಕಾಫಿ ಪುಡಿನೂ ಮಿಕ್ಸ್ ಮಾಡಿಬಿಟ್ಟವ್ರೆ ಗಾಯ್ಸ್. ಗಾಯ್ಸ್ ನಾನು ಬೂಸ್ಟು ಮತ್ತು ಕಾಫಿ ಪುಡಿ ಎರಡೂ ಮಿಕ್ಸ್ ಮಾಡಿ ಕುಡ್ದಾದ್ಮೇಲೆ ನಮ್ಮಣ್ಣ ಬಾಯ್ ಹೇಳ್ಬಿಟ್ಟು ಅವ್ರ ಫ್ರೆಂಡ್ ಮನೆಗೆ ಓದ್ಕೊಳಕ್ಕೆ ಹೋಯ್ತವ್ರೆ ಗಾಯ್ಸ್. ರೂಬಿಗೆ ವಾಕಿಂಗ್ ಮಾಡಿಸ್ಕೊಬರೋಣ ಅಂತ ಹೋಯ್ತಿದ್ದೀವಿ ಗಾಯ್ಸ್. ಹಂಗೇನೆ ಕೆಳಗೆ ಬಂದೆ, ಆ ಕಡೆ ಈ ಕಡೆ ನೋಡ್ಕೊಂಡು ರೂಬಿನ ವಾಕಿಂಗ್ ಮಾಡಿಸ್ತಾ ಇದ್ದೀನಿ. ಯಾಕಂದರೆ ಬೇರೆ ನಾಯಿಗಳೆಲ್ಲ ನಮ್ಮ ರೂಬಿ ಹತ್ರ ಬಂದ್ಬಿಟ್ಟು ಅಟ್ಯಾಕ್ ಅಂತ ಅಂದ್ಬಿಡ್ತಿದೆ ಗಾಯ್ಸ್. ಅದಕ್ಕೇ ನಾನು ಆ ಕಡೆ ಈ ಕಡೆ ನೋಡ್ಕೊಂಡು ನಾನು ಭಯ ಪಟ್ಕೊಂಡು ರೂಬಿಗೆ ವಾಕಿಂಗ್ ಮಾಡಿಸ್ತಾ ಇದ್ದೀನಿ ಗಾಯ್ಸ್. ನಮ್ಮ ರೂಬಿನ ಡ್ಯಾನ್ಸ್ ಆಡೋ ಥರ ಇಮ್ಯಾಜಿನೇಷನ್ ಮಾಡ್ಕೊಂಡ್ರೆ ಹೆಂಗೆ ಅನಿಸ್ತದೆ ಗೊತ್ತಾ? ಗಾಯ್ಸ್ ಅದೆಲ್ಲ ಆದಾದ್ಮೇಲೆ ನಮ್ಮಮ್ಮ ಗುಂಡಿಗೆ ಕುಡಿಯೋ ನೀರು ತುಂಬಿಸ್ಕೊಬಾ ಅಂತ ಅಂದರು. ಅದಕ್ಕೆ ನಾನು ಇವಾಗ ತುಂಬಿಸೋಕ್ಕೆ ಅಂತ ಬರ್ತಾಯಿದ್ದೀನಿ. ಪೊಟ್ಲೆಗಳೆಲ್ಲ ಎಷ್ಟೊಂದು ಬರ್ತೈತೆ ನೋಡಿ ಗಾಯ್ಸ್. ಗುಂಡಿಗೆಲ್ಲ ನೀರು ತುಂಬಿಸಾದ್ಮೇಲೆ ನಾನು ಫೀಲ್ಡ್ ಹತ್ರ ಬಂದ್ಬಿಟ್ಟು ಯಾರಾದರೂ ಆಟ ಆಡ್ತಾವ್ರ ಅಂತ ನೋಡಿದ್ರೆ ಒಬ್ಬರು ಕ್ರಿಕೆಟೇ ಆಡ್ತಾಯಿಲ್ಲ ಗಾಯ್ಸ್. ಅಲ್ಲಿ ಒಂದು ಜನನೂ ಇಲ್ಲ, ಎಂಥವ್ರು ನೋಡಿ ಗಾಯ್ಸ್. ಇವತ್ತು ಏನು ಸ್ಪೆಷಲ್ ಅಂದರೆ ನಮ್ಮಮ್ಮ ನನಗೋಸ್ಕರ ಬೀನಿಸ್ ಪಲ್ಯ, ಅದ್ರ ಜೊತೆಗೆ ನನಗಿಷ್ಟವಾದ ದೋಸೆ ಮಾಡ್ಕೊಡ್ತಾವ್ರೆ ಗಾಯ್ಸ್. ನೋಡಿ ಗಾಯ್ಸ್, ನಾನು ನಿಮ್ಮ ಜೊತೆಗೆ ಏನಂತ ಹೇಳಿದ್ದೆ ಅಂದರೆ ಬೀನಿಸ್ ಪಲ್ಯ ಮತ್ತು ದೋಸೆ ಅಂತ ಹೇಳಿದರೆ, ಇಲ್ಲಿ ನೋಡಿದ್ರೆ ನಾನು ಟೀ ನೆಂಚ್ಕೊ ತಿಂತಾಯಿದ್ದೀನಿ. ಏನಕ್ಕಂದರೆ ಪಲ್ಯನೆಲ್ಲ ನಾನು ಆವಾಗಲೇ ಖಾಲಿ ಮಾಡ್ಕೊಬಿಟ್ಟೆ ಗಾಯ್ಸ್. ನಾನೆಲ್ಲ ನಾಷ್ಟ ಎಲ್ಲ ಮಾಡಾದ್ಮೇಲೆ ನಮ್ಮ ರೂಬಿಗೆ ದೋಸೆ ಹಾಕ್ತಾಯಿದ್ದೀನಿ. ರೋಸ್ಟ್ ದೋಸೆ ಅಂದರೆ ಅವನಿಗೆ ತುಂಬ ಇಷ್ಟ ಗಾಯ್ಸ್. ನಮ್ಮ ರೂಬಿಗೆ ಊಟ ಹಾಕಿದ ತಕ್ಷಣ ನನ್ನ ಕೈಯಲ್ಲಿ ಬೆಳ್ಳಿ ಸಿಕ್ಬಿಡ್ತು ಗಾಯ್ಸ್. ನೋಡಿ ಗಾಯ್ಸ್, ನಮ್ಮ ರೂಬಿ ಅಚ್ಚುಕಟ್ಟಾಗಿ ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ಮೆಟ್ಲು ಕೆಳಗಡೆಗೆ ಬಂದ್ಬಿಟ್ಟು ಎಷ್ಟು ಚೆನ್ನಾಗಿ ನಿದ್ದೆ ಹೊಡಿತಾವ್ ನೋಡಿ ಗಾಯ್ಸ್. ನಾನು ಮತ್ತು ನಮ್ಮ ಆಶಾ ಅಕ್ಕ ಇಬ್ಬರೂ ಸೇರ್ಕೊಂಡು ನಮ್ಮ ದೊಡ್ಡಮ್ಮನ ಮನೆಗೆ ಹೋಗವ ಅಂತ ಬಂದಿದ್ದೀವಿ ಗಾಯ್ಸ್. ನಮ್ಮ ದೊಡ್ಡಮ್ಮನ ಮನೆಗೆ ನಮ್ಮ ಆಶಾಕ್ಕ ಈರುಳ್ಳಿ ಕಟ್ ಮಾಡ್ತಾವ್ರೆ, ನನಗೆ ಬೈಕೊಂಡು ಗಾಯ್ಸ್ ಹೊಟ್ಟೆ ಕಿಚ್ಚು. ನೋಡಿ ಗಾಯ್ಸ್, ನಮ್ಮ ಮನೇಲಿ ಎಲ್ಲರೂ ಚಪಾತಿ ಒತ್ತುತ್ತಾ ಕೂತವ್ರೆ. ನಮ್ಮ ದೊಡ್ಡಮ್ಮ ಅಂತೂ ಸಖತ್ತಾಗಿ ಒತ್ತುತ್ತಾರೆ ಗಾಯ್ಸ್ ಚಪಾತಿ. ಅವ್ರ ಚಪಾತಿನ ಒಂದ್ಸತಿ ಆದರೂ ತಿನ್ನಬೇಕು ಗಾಯ್ಸ್. ನಾನು ಇವತ್ತು ತಿಂತಿದ್ದೀನಿ, ಎಷ್ಟು ರುಚಿಯಾಗಿರುತ್ತೆ ಅಂತ ನೋಡೋಣ ಬನ್ನಿ ಗಾಯ್ಸ್. ಒತ್ಕೊಡ್ತಿರೋದು ನಮ್ಮ ದೊಡ್ಡಮ್ಮ, ಆದರೆ ಬೇಯಿಸ್ತಿರೋದು ಮಾತ್ರ ನಮ್ಮ ಅಣ್ಣ ಗಾಯ್ಸ್. ಚಪಾತಿ ಎಲ್ಲ ಆದಾದ್ಮೇಲೆ ನಮ್ಮ ದೊಡ್ಡಮ್ಮ ಇದು ಕುಂಬಳಕಾಯಿ ಪಲ್ಯ ಮಾಡ್ಕೊಡ್ತಾವ್ರೆ ಗಾಯ್ಸ್. ಕುಂಬಳಕಾಯಿ ಪಲ್ಯಗೆ ಇವಾಗ ಅದೇನೋ ಹಾಕಿದ್ರು ಗೊತ್ತಿಲ್ಲ ಗಾಯ್ಸ್. ನಮ್ಮ ಆಶಕ್ಕ ಮತ್ತು ನಮ್ಮ ದೊಡ್ಡಮ್ಮ ಇಬ್ಬರು ಸೇರಿ ಚಪಾತಿ ಮತ್ತು ಪಲ್ಯ ರೆಡಿ ಮಾಡೋರೆ. ಎಷ್ಟು ಸಖತ್ತಾಗೈತೆ ಗೊತ್ತಾ ಗಾಯ್ಸ್. ಇಬ್ಬರು ಸೇರಿ ಮಾಡಿರೋದು ಸಖತ್ತಾಗೈತೆ ಗಾಯ್ಸ್, ಚಪಾತಿ ಮತ್ತು ಪಲ್ಯ. ಊಟ ಎಲ್ಲ ಮುಗಿಸ್ಕೊಂಡು ಗಾಯ್ಸ್ ಇವಾಗ ಪುನಃ ನಮ್ಮ ಮನೆ ಕಡೆ ಹೋಯ್ತಾ ಇದ್ದೀವಿ, ನಾನು ಮತ್ತು ನಮ್ಮ ಆಶಕ್ಕ ಹಚ್ಚೋಣ ಗಾಯ್ಸ್. ಹಂಗೇನೆ ನಾವು ಡೌನ್ ಎಲ್ಲ ಎಳ್ಕೊಬಂದ್ವಿ ಗಾಯ್ಸ್. ಅದನ್ನು ಇಳಿದ್ರೆ ಒಳ್ಳೆ ಬೆಟ್ಟ ಇಳ್ದಂಗೆ ಅನ್ನಿಸ್ತದೆ ಗಾಯ್ಸ್. ನಾನು ಇವಾಗ ಮನೆಗೆ ಬಂದ ತಕ್ಷಣವೇ ನಮ್ಮ ರೂಬಿ ಎಲ್ಲರ ಜೊತೆನೂ ಕುಣಿತಾವನೆ. ಏನಕ್ಕೆ ಅಂತ ಗೊತ್ತಿಲ್ಲ. ವಾಕಿಂಗ್ ಕರ್ಕೋಗು ಅಂತನೋ ಇಲ್ಲ ಅಂತ ಅಂದರೆ ಆಟ ಆಡ್ಸು ಅಂತನೋ ಗೊತ್ತಿಲ್ಲ. ಪೇಪರ್ ಬಾಲ್ ಕೊಟ್ಟರೆ ಅದನ್ನೆಲ್ಲ ಕಚ್ಚಾಕ್ಬಿಟ್ಟ ಗಾಯ್ಸ್. ಒಂಚೂರು ಅದರಲ್ಲಿ ಆಟ ಆಡಲಿಲ್ಲ, ಏನಿಲ್ಲ, ಫುಲ್ಲು ಕಚ್ಚಾಕ್ಬಿಟ್ಟ. ಅದಾದಮೇಲೆ ಇವಾಗ ಎಲ್ಲರ ಹತ್ರನೂ ಜಿಕ್ಕ ಆಟ ಆಡ್ತಾವನೆ ಗಾಯ್ಸ್. ಎಷ್ಟು ಚೆನ್ನಾಗಿ ಆಟ ಆಡ್ತಾವೆ ನೋಡಿ.
ನಾನು ಮನೆ ಕಳೋಕ್ಕಿಂತ ಮುಂಚೆ ನಮ್ಮಮ್ಮ ನನಗೋಸ್ಕರ ಬೂಸ್ಟ್ ಮಾಡಿಕೊಡ್ತಾರೆ ಗಾಯ್ಸ್. ಹಾಲೆಲ್ಲ ಕುಡ್ದಾದ್ಮೇಲೆ ನಾನು ಮತ್ತು ನಮ್ಮ ಅಣ್ಣ ಇಬ್ಬರು ಸೇರಿ ನಮ್ಮ ರೂಬಿನ ವಾಕಿಂಗ್ ಮಾಡಿಸ್ಬೇಕು ಅಂತ ಹೋಯ್ತಾ ಇದ್ದೀವಿ ಗಾಯ್ಸ್. ಕೊನೆಗೂ ವಾಕಿಂಗ್ ರೂಬಿನ ಕರ್ಕೊಂಡೇ ಬಂದ್ಬಿಟ್ರಿ ಗಾಯ್ಸ್. ಯಾಕಂದರೆ ತುಂಬ ಲೇಟ್ ಆಗಿಬಿಟ್ಟಿತ್ತು, ಅದಕ್ಕೋಸ್ಕರ ರೂಬಿನ ಬೇಗ ವಾಕಿಂಗ್ ಮಾಡಿಸ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀವಿ ಗಾಯ್ಸ್. ನಾನು ಮೇಲ್ಗಡೆ ಬಂದ್ಬಿಟ್ಟು ಬೀದಿ ನೋಡಿದ್ರೆ ಒಬ್ಬರು ಜನನೂ ಇಲ್ಲ, ಹಂಗೆ ಒಂದು ಇರುವೆನೂ ಓಡಾಡ್ತಾ ಇಲ್ಲ ಗಾಯ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಒತ್ತೋದು ಮಾತ್ರ ಮರಿಬೇಡಿ ಗಾಯ್ಸ್. ಥ್ಯಾಂಕ್ ಯು. ಅಷ್ಟೇ.